ನಮಸ್ತೆ. ಅಂಶು ಅಶೋಕ್ ಹೆಗಡೆ. ದಾದಾ, ಇವತ್ತು ಯಾವ್ದು ನೀನೇ ಫಸ್ಟ್ ಹೇಳ್ಬಿಡು, ಏನ್ ಸಬ್ಜೆಕ್ಟ್ ಹೇಳೋದು? ನಿಮಗೊಂದು ಕ್ವಶನ್. ವಾಟ್ ಈಸ್ ಯುವರ್ ಲವ್ ಲ್ಯಾಂಗ್ವೇಜ್? ಅಂದ್ರೆ ನಿಮ್ಮ ಕನ್ನಡದಲ್ಲಿ ಏನ್ ಹೇಳ್ತಾರೆ? ಪ್ರೀತಿಯ ಭಾಷೆ ಏನು? ಕರೆಕ್ಟಾ? ಕನ್ನಡದಲ್ಲಿ ಹೇಳಿದ್ದು ಪ್ರೀತಿಯ ಭಾಷೆ. ವಾಟ್ ಈಸ್ ಯುವರ್ ಜೆಸ್ಚರ್ ಆಫ್ ಲವ್? ಅಂದ್ರೆ ಏನ್ ಗೊತ್ತದ, ನನಗೆ ಅಷ್ಟೆಲ್ಲ ಇದೆಲ್ಲ ಗೊತ್ತಿಲ್ಲ. ಅವಾಗೆಲ್ಲ ಏನ್ ಹೇಳ್ತಿದ್ದ ಕೇಳಿದ್ರೆ, ಇದು ಲಾಯ್ ನೋಡ್ಯೋದು ಅಂತ ಹೇಳ್ತು, ಕಣ್ಣು ನೋಡ್ಯೋದು ಅಂತದ ಫಸ್ಟ್ ಇದು. ಅದಕ್ಕೆ ಏನಂತ ಗೊತ್ತಿಲ್ಲ ನನಗೆ. ನಮ್ಮ ಕನ್ನಡದ ಸಿನಿಮಾದಲ್ಲಿ ಒಂದು ಇತ್ತು, ನಿನ್ನ ಕಣ್ಣ ನೋಟದಲ್ಲಿ 100 ಆಸೆ ಕಂಡೆನು ಅಂತ. ಇದು ಈ ತರ ಬಿಡು. ಈಗ ನಿನ್ನ ಇದ್ರಲ್ಲಿ ಅದು ಎಂತದ್ದು ಅಂತ ಹೇಳು. ಅದು ಒಂದು ಹೌದು, ಐ ಟು ಐ ಕಾಂಟ್ಯಾಕ್ಟ್ ಇಸ್ ಒನ್. ಅದೇ ಫಸ್ಟ್ ಲವ್, ಹಿಂಗೆ ಜೆಸ್ಚರ್ ಆಫ್ ಲವ್. ಈಗ ನಾನು ಹೇಳ್ತಾ ಇರೋದು ಪೋಸ್ಟ್ ಮ್ಯಾರೇಜ್ ಅಥವಾ ಬಿಫೋರ್ ಮ್ಯಾರೇಜ್ ಡೇಟಿಂಗ್ ಟೈಮ್ ಅಲ್ಲಿ, ವೆನ್ ಯು ಹ್ಯಾವ್ ಸೀನ್ ಈಚ್ ಅದರ್ ಫಾರ್ ದ ಫಸ್ಟ್ ಟೈಮ್, ಆ ಒಂದು ಎಕ್ಸಾಂಪಲ್ ನ ನಾನು ಹೇಳ್ತೀನಿ. ಈಗ ಫಾರ್ ಎಕ್ಸಾಂಪಲ್ ಒಂದು, ಇಟ್ಸ್ ನಾಟ್ ದಟ್ ಯು ಹ್ಯಾವ್ ಟು ಸೇ ಇಟ್, ನೀವು ಹೇಳಲೇಬೇಕು ಅಂತ ಹೇಳ್ಬಿಟ್ಟು ಏನಿಲ್ಲ. ಅದನ್ನ ನೀವು ಬೇರೆ ಬೇರೆ ಜೆಸ್ಚರ್ಸ್ ಅಲ್ಲಿ ಹೇಗೆ, ಹೌ ಯು ಪುಟ್ ಇಟ್ ಅಕ್ರಾಸ್, ಅಂದ್ರೆ ನೀವು ಹೇಗೆ ಹೇಳ್ತೀರಾ ಅದನ್ನ. ಮೇ ಬಿ ನಾನು ಎಲ್ಲೋ ಇರ್ತೀನಿ, ಓಕೆ, ಸೊ ಯು ಆರ್ ಒನ್ ಆಫ್ ಯುವರ್ ಲುಕ್, ಆರ್ ಏನೋ ಜಸ್ಟ್ ಒಂದು ಲಿಪ್ಸಿಂಗ್, ನೀವು ಜೋರಾಗಿ ಹೇಳಬೇಕು ಅನ್ನೋದೇನಿಲ್ಲ, ಅಥವಾ ಏನೋ ಒಂದು ಹ್ಯಾಂಡ್ ಜೆಸ್ಚರು ಕ್ಯಾನ್ ಟೆಲ್ ಮಿ ಓಕೆ ವಾಟ್ಸ್ ದೇರ್ ಇನ್ ಯುವರ್ ಮೈಂಡ್ ಅಂತ. ಸೊ ದಟ್ ಈಸ್ ಒನ್ ಆಫ್ ದ ಲವ್ ಜೆಸ್ಚರ್. ಈಗ ಏನಂದ್ರೆ ದೀಸ್ ಆರ್ ದ ಮೈನ್ಯೂಟ್ ಥಿಂಗ್ಸ್, ಸ್ಮಾಲ್ ಥಿಂಗ್ಸ್ ವಿಚ್ ಮೇಕ್ಸ್ ದ ರಿಲೇಶನ್ಶಿಪ್ ಸ್ಟ್ರಾಂಗ್. ಓಕೆ, ದಿಸ್ ಇಸ್ ಒನ್ ಆಫ್ ದ ಥಿಂಗ್, ಲವ್ ಜೆಸ್ಚರ್. ನಿಮ್ ಪ್ರಕಾರ ಇನ್ನೊಂದು ಏನಿರಬಹುದು? ಈಗ ನೀ ಏನಾದ್ರು ಒಂದು ಒಳ್ಳೆ ಇದ್ರದ್ದು ಕೆಲಸ ಮಾಡಿದೆ, ಅದರಲ್ಲಿ ಒಂಥರ ಏನಿರುತ್ತೆ ಅಂತಂದ್ರೆ, ಒಂದು ಸಣ್ಣ ಸ್ಮೈಲಲ್ಲಿ ಒಂದು ಅಪ್ರಿಸಿಯೇಷನ್, ಒಂದು ಗೆಸ್ಚರ್ ಇರ್ತಲ್ಲ, ಅದೇನ್ ಬಾಯ್ ಬಿಟ್ಟೆ ದದ ಹಿಂಗ ಅಂತ ಸುಮ್ಮನೆ ಹೀಗೆ. ಮೇ ಬಿ ಲೈಕ್ ಸಮಟೈಮ್ಸ್ ವೆನ್ ಐ ಗೆಟ್ ಡ್ರೆಸ್ಡ್ ಅಪ್ ಆರ್ ಯು ಗೆಟ್ ಡ್ರೆಸ್ಡ್ ಅಪ್, ಒಂದು ಹೇಳೋ ಅವಶ್ಯಕತೆ ಇರಲ್ಲ, ನೀವು ಅದಕ್ಕೆ ಅವಾಗ್ಲೇ ಹೇಳಿದ್ದು, ಪ್ರತಿ ಒಂದಕ್ಕೂ ಕಣ್ಣ ಭಾಷೆ ಬಹಳ ಮಹತ್ವ ಪಡೆದಿರುತ್ತೆ ಅಂತ. What your eyes says, right? Your words also cannot express that. ಕರೆಕ್ಟಾ? ಕಣ್ಣಲ್ಲಿ ತುಂಬಾ ಹೇಳಕ್. ಈಗ ನನ್ ಕೋಪ ಬಂದ್ರು ನನ್ ಬೈಯವ ಅಂತಾನಿಲ್ಲ, ಅಥವಾ ಈಗ ಅಲ್ಲೇನೋ ಒಂದು ಅವನು ಇಷ್ಟ ಆಗ್ತಿಲ್ಲ, ಅಥವಾ ಅದನ್ನ ಒಂದು ಗೆಸ್ಟರ್ ಅಲ್ಲಿ ಒಂದು ಕಣ್ಣಲ್ಲೇ ಒಂದು ಹೇಳ್ಬಿಡ್ಲಕ್ಕು. ಅವ್ನು ಇಗ್ನೋರ್ ಮಾಡೋದನ್ನ ಬಾಯ್ ಬಿಟ್ಟು ನಾನು ನಿನ್ನ ಇಗ್ನೋರ್ ಮಾಡ್ತಾ ಇದ್ದೀನಿ ಅಂತ ಹೇಳೋ ಅವಶ್ಯಕತೆನೇ ಇಲ್ಲ. ಬರೀ ಒಂದು ಲುಕ್ ಅಲ್ಲಿ ಅಷ್ಟೇ ಮುಗ್ದೋತ್ತು. ನೀನ್ ಹೇಳು, ಅದು ಫರ್ದರ್ ಹೇಳ್ತಾ ಇದ್ದೀನಿ. ಓಕೆ, ಸಿ ದಟ್ ಈಸ್ ಆಲ್ಸೋ ಒನ್ ಪಾರ್ಟ್ ಆಫ್ ದ ಥಿಂಗ್. ಇನ್ನೊಂದು ಏನಂತಂದ್ರೆ, ಹೇಳ್ದೇನೆ ಏನೋ ಒಂದು ಅವ್ರಿಗೆ ಒಂದು ಕೆಲಸ ಮಾಡ್ಕೊಡೋದು, ಅದು ಒಂದು ಲವ್, ಜೆಸ್ಚರ್ ಆಫ್ ಲವ್. ಓಕೆ, ದಟ್ಸ್ ಅ ವೆರಿ, ಇನ್ಫ್ಯಾಕ್ಟ್ ಅದು ವೆರಿ ಇಂಪಾರ್ಟೆಂಟ್, ಬಿಕಾಸ್ ಇಟ್ ಮೇಕ್ಸ್ ಲಾಡ್ ಆಫ್ ಡಿಫ್ರೆನ್ಸ್. ಅದೇ ಏನ್ ಗೊತ್ತದ, ಈ ಕೆಲವೊಂದ್ಸಲಿ ಅರ್ಥ ಮಾಡ್ಕೊಂಡಾಗ, ಈಗ ನಿನ್ಗೆ ಇದ್ರದ್ದು ಅವಶ್ಯಕತೆ ಇದ್ದು ಅನ್ನೋದು ನಾನು ಅರ್ಥ ಮಾಡ್ಕೊಳ್ಳೋದಿದ್ದೆಲ್ಲ, ಅರ್ಥ ಮಾಡ್ಕೊಂಡು ನಿನಗೆ ಹೇಳ್ದೇನೆ ಅದನ್ನು ಒಂಥರ ಸರ್ಪ್ರೈಸ್ ಕೊಟ್ಬಿಟ್ಟು ಇದ್ ಮಾಡಿದಾಗ್ಲೂ ಒಂಥರ ಖುಷಿನೇ. ಅದು ಅರ್ಥ ಅಂದ್ಕೊಟ್ಬಿಡ್ತದ. ಅದು ದಟ್ಸ್ ಒನ್ ಆಫ್ ದ ಥಿಂಗ್. ಅಂಡ್ ನಾನ್ ಹೇಳ್ತಾ ಇರೋದು ಅಂತಂದ್ರೆ, ದಟ್ಸ್ ಒನ್ ಮೋರ್ ಎಡಿಷನ್. ನಾನ್ ಹೇಳ್ತಾ ಇರೋದಂದ್ರೆ, ಡೂಯಿಂಗ್ ಸಮಥಿಂಗ್ ವಿದೌಟ್ ಐ ಆಸ್ಕ್ ಯು. ನಾನು ಏನಾದ್ರೂ ನಿಮ್ಮಿಂದ ಒಂದು, ಓಕೆ, ನಾನೇನೋ ಒಂದು ಅನ್ಕೊಂಡಿರ್ತೀನಿ, ಟೈರ್ಡ್ ಆಗ್ಬಿಟ್ಟು ಹೋಗಿದ್ದೀನಿ, ಏನೋ ಒಂದು ಮಾಡ್ಬೇಕಲ್ಲ ಅಂತ ಹೇಳಿ, ಅದೊಂದು. ಇನ್ನೊಂದು ಏನಂತಂದ್ರೆ, ಗಿಫ್ಟಿಂಗ್ ಈಚ್ ಅದರ್ ಸಮಥಿಂಗ್ ವಿಚ್ ಇಸ್ ಮೀನಿಂಗ್ಫುಲ್. ದಟ್ಸ್ ಆಲ್ಸೋ ಒನ್ ಆಫ್ ದ ಜೆಸ್ಚರ್ ಆಫ್ ಲವ್. ಓಕೆ, ದಟ್ ಆಲ್ಸೋ ಲೈಕ್ ಓಕೆ, ಯು ಆರ್ ದೇರ್ ಫಾರ್ ಮೀ, ಐ ಆಮ್ ದೇರ್ ಫಾರ್ ಯು. ನಿನಗೆ ಇದು ಒಂದು ಸಣ್ಣ ನನ್ನ ಕಡೆಯಿಂದ ಏನಂತಾರೆ ಅದನ್ನ, ಓಕೆ, ಸ್ಮಾಲ್ ಜೆಸ್ಚರ್ ಆಫ್ ಲವ್ is from my side, okay, a token of love, gift, ಏನೋ ಒಂದು. ಓಕೆ, ಸೊ ದಟ್ ಈಸ್ ಆಲ್ಸೋ ಒನ್ ಪಾರ್ಟ್ ಆಫ್. ಎಲ್ಲ ಸಲ ಮಾಡಬೇಕು ಅಂತ ಇಲ್ಲ, ಅಪರೂಪಕ್ಕೆ ಅದನ್ನ ಮಾಡಿದ್ರೆ ಇಟ್ ಇಸ್
ಇಟ್ಸ್ ವೆರಿ ಬ್ಯೂಟಿಫುಲ್ ಫೀಲಿಂಗ್. ಅದು ಅಪರೂಪಕ್ಕೆ ಮಾಡಿದ್ರೇನೆ ಚಂದ. ದಿನ ಅಂತಂದ್ರೆ ಅದು ಒಂಥರ ರೂಟಿನ್, ಒಂಥರ ಕೆಲಸದ ತರ ಹೋಗ್ಬಿಡುತ್ತೆ. ಇದು ಅದು ಆಗ್ಬಾರ್ದು. ಅದು ಅಪರೂಪಕ್ಕೆ ಇದ್ದಾಗ. ಇನ್ನೊಂದು ಏನಂತಂದ್ರೆ ದೇರ್ ವುಡ್ ಬಿ ಇನ್ ಅ ಡೇ ಆರ್ ಮೇ ಬಿ ಇನ್ ಅ ವೀಕ್ ಆರ್ 2-3 days ಒನ್ಸ್ ಅಲ್ಲಿ ಯಾವ್ದಾದ್ರು ಒಂದು ಫನಿ ಮೂಮೆಂಟ್ 100% ಆಗೇ ಆಗುತ್ತೆ. ಸೊ ಆ ಫನಿ ಮೂಮೆಂಟ್ ನ ಎಂಜಾಯ್ ಮಾಡೋದಿರುತ್ತಲ್ಲ, ದ್ಯಾಟ್ ಈಸ್ ಆಲ್ಸೋ ಒನ್ ಆಫ್ ದ ಜೆಸ್ಚರ್ ಆಫ್ ಲವ್. ಈಗ ಇದನ್ನ ನಾವು ಡಿಫ್ರೆಂಟ್ ಜೆಸ್ಚರ್ಸ್ ಹೇಳಿದ್ವಲ್ಲ, ಪ್ರಾಬಲಿ ವಿ ವಿಲ್ ಟೇಕ್ ಇಟ್ ಇನ್ ಡೆಪ್ತ್ ಫ್ಯೂಚರ್. ನಾವೇನ್ ವಿಡಿಯೋಸ್ ಮಾಡ್ತೀವಿ ಅದರಲ್ಲಿ ಇನ್ ಡೆಪ್ತ್ ಅದನ್ನ ಹೆಂಗ್ ಮಾಡ್ಬೋದು ಅಂತಾನು ನಾವು ವಿ ಕ್ಯಾನ್ ಸೇ ಇಟ್. ನಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ನಾವು ಹೆಂಗ್ ಮಾಡಿದೀವಿ ವಿ ವಿಲ್ ಡೆಫಿನೆಟ್ಲಿ ಶೇರ್ ವಿತ್ ಯು. ನಿಮ್ದು ಕನ್ಕ್ಲೂಷನ್ ಏನು ಸರ್ ಇದರಲ್ಲಿ? ಕನ್ಕ್ಲೂಷನ್ ಅಂತಂದ್ರೆ ಎಂತದ್ದು ಗೊತ್ತಿಲ್ಲ, ನಿಂಗೆ ಬಿಟ್ಬಿಡ್ತಿ ಹೇಳು. ಎಕ್ಸ್ಪ್ರೆಸಿಂಗ್ ಯುವರ್ ಲವ್, ನಾವು ಮುಂಚೆ ಇದನ್ನ ಇನ್ ಡೆಪ್ತ್ ಆಗಿ ಒಂದು ಇದು ಮಾಡಿದೀವಿ. ಬಟ್ ದೀಸ್ ಆರ್ ದ ಜೆಸ್ಚರ್ಸ್ ಆಫ್ ಲವ್ ವಿಚ್ ಯು ಹ್ಯಾವ್ ಟು ಎಕ್ಸ್ಪ್ರೆಸ್ ಟು ಯುವರ್ ಪಾರ್ಟ್ನರ್, ಹಸ್ಬೆಂಡ್ ವೈಫ್ ಯಾರೇ ಆಗಲಿ. ಮೇ ಬಿ ಲೈಕ್ ನಾವು ಫ್ಯೂ ಎಕ್ಸಾಂಪಲ್ಸ್ ಕೊಟ್ಟಿದೀವಿ ಇದರಲ್ಲಿ. ಇಟ್ ಕುಡ್ ಬಿ ಯುವರ್ ಓನ್ ಜೆಸ್ಚರ್, ವಾಟ್ ಎವರ್ ಯು ವಾಂಟ್ ಟು ಪುಟ್ ಅಕ್ರಾಸ್ ಯು ಕ್ಯಾನ್ ಡೂ ದ್ಯಾಟ್. ಬಟ್ ಡೆಫಿನೆಟ್ಲಿ ಇದು ನಿಮ್ಮ ಮ್ಯಾರಿಡ್ ಲೈಫ್ ನ ಒಂದು ಆ ಸ್ಪಾರ್ಕ್ ಎಲ್ಲೋ ಹೊಟ್ಟೋಗ್ತಾ ಇರುತ್ತಲ್ಲ, ಇಟ್ ವಿಲ್ ಬ್ರಿಂಗ್ ಬ್ಯಾಕ್ ದ್ಯಾಟ್. ನಮಸ್ತೆ.